ನಮಸ್ಕಾರ. ನಾನು ಚಂದ್ರಶೇಖರ್ ಲಿಂಬೇಕೊಂಡ, ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ, ಇವತ್ತು ನಮ್ಮೊಂದಿಗೆ ವಿಜಯ್ ಅವರಿದ್ದಾರೆ. ಅವರಿಗೂ ನಮಸ್ಕಾರ. ವಿಜಯ್ ಅವರೇ ನಮಸ್ಕಾರ. ಅವರಿಗೂ ಮೊನ್ನೆ ನಾವು ಸುಣ್ಣವನ್ನು ತರಿಸ್ಕೊಟ್ಟಿದ್ದೀವಿ. ನೀವು ಸುಣ್ಣವನ್ನು ಹಾಕಿದ್ರಾ ಹೇಗೆ? ಇಲ್ಲ, ಅದನ್ನೇ ಪ್ರಶ್ನೆ ಕೇಳೋಣ ಅಂತ ಬಂದೆ ನಾನು. ಒಳ್ಳೆಯದಾಯಿತು. ಒಂದು 2-3 ಪ್ರಶ್ನೆಗಳಿದ್ದಾವೆ. ಮೊದಲನೇದು, ಈಗ ಸುಣ್ಣ ಬಂದು ವರ್ಷ ಹಾಕಬೇಕಾ? ಒಳ್ಳೆ. ಮತ್ತೆ ಸುಣ್ಣನ ಹಾಕಕ್ಕೆ 1 ಎಕರೆಗೆ ಎಷ್ಟು ಸುಣ್ಣ ಬೇಕು? ಮತ್ತೆ ಮಣ್ಣ ಪರಿಶೀಲನೆ ಮಾಡಿ ಹಾಕಬೇಕಾ? ಯಾವ ಪ್ರಮಾಣದಲ್ಲಿ ಹಾಕಬೇಕು ಸುಣ್ಣ ಅನ್ನೋದು ನನಗೆ. ಒಂದು ಸುಣ್ಣ ಪ್ರತಿ ವರ್ಷ ಹಾಕಬೇಕಾಗುತ್ತೆ. ಅಂದರೆ 80 ಇಂಚಿಗಿಂತ ಮೇಲೆ ಮಳೆ ಬಂದಾಗ ಪ್ರತಿ ವರ್ಷ ಮಣ್ಣು ಹುಳಿ ಬರುತ್ತೆ, ಒಂದು ವಿಚಾರ. ಎರಡನೇದು, ಮಣ್ಣು ಪರೀಕ್ಷೆ ಮಾಡಿ ಮೇಲೆ ಹಾಕಬೇಕು. ನೀವು 6.7ರಿಂದ 7.2 ಅಂದರೆ 7.2 ತನಕ ನಿಮಗೆ pH ಇರಲೇಬೇಕು. pHನ ಅಗತ್ಯ. pHನ ಅಗತ್ಯಕ್ಕೆ ಅನುಗುಣವಾಗಿ ಅಂದರೆ ನಿಮಗೆ ಸುಮಾರು 4.2 4.5 ಇದ್ದರೆ ನಿಮ್ಗೆ 1.5 ಟನ್ ಸುಣ್ಣ ಬೇಕಾಗುತ್ತೆ. 5.6 5.7 ಈ ಥರದ್ದೆಲ್ಲ ಇದ್ದರೆ ನಿಮ್ಗೆ 1 ಟನ್ ಸುಣ್ಣಗೆ ವರ್ಷಕ್ಕೆ ಸಾಕಾಗುತ್ತೆ. ಹಾಗಾಗಿ ಅಷ್ಟನ್ನು ಹಾಕಬೇಕಂಥದ್ದು. ನೀವು ಏನು ಮಣ್ಣು ಪರೀಕ್ಷೆ ಮಾಡಿ ವಿಜ್ಞಾನಿಗಳು ಏನು ಸಲಹೆ ಹೇಳ್ತಾರೆ ಅದರ ಆಧಾರದ ಮೇಲೆ ನಾವು ಸುಣ್ಣ ಹಾಕಬೇಕು. ನಮ್ಮ ಇಲ್ಲಿ ಕೆಲವೊಂದು ಪ್ರಾಕ್ಟಿಕಲ್ ಏನಾಗಿದೆ ಗೊತ್ತುಂಟಾ, ನಾವು ಒಂದು ಸರಿ ಸುಣ್ಣ ಹಾಕ್ತೀವಿ, ಮುಂದಿನ ವರ್ಷ ಮತ್ತು ಪುನಃ ಸುಣ್ಣಕ್ಕಾಗಿ ನಾವು pHಗೆ ಕಾಯ್ತೀವಿ, ಮಣ್ಣು ಟೆಸ್ಟ್ ಮಾಡ್ತೀವಿ, ಹಾಕ್ತೀವಿ. ನನ್ನ ಈ ಅಧ್ಯಯನ ಪ್ರಕಾರ ಅದು ಕೆಲವೊಂದು ತಪ್ಪು ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ, ಒಂದು ಸರಿ ನಾವು ಸುಣ್ಣ ಹಾಕ್ತೀವಲ್ಲ, 80 ಇಂಚು ಮಳೆ ಬಂತು, ಆವಾಗ ತಕ್ಷಣ ಏನಾಗ್ತದೆ, pH ಡೌನ್ ಆಗುತ್ತೆ. ಆ ತಕ್ಷಣ ನಾವು ಒಂದು ಸರಿ ಸುಣ್ಣವನ್ನು ಕೊಡಬೇಕು. ನೀವು ಆಗ ಮೊನ್ನೆ ಫೋನ್ ಮಾಡಿದಾಗ ಹೇಳಿದೆ ನಿಮಗೆ ಯಾವ ಥರದ್ದು ಸುಣ್ಣ, ಎಷ್ಟು ವಿಧ ಇದೆ ಅಂತ ಹೇಳೋದು. ಸುಣ್ಣ ಎಷ್ಟು ವಿಧಾನ ಇದೆ ಅಂತ ಕೇಳಿದ್ರಿ ನಿಮ್ಮ ಹತ್ರ. ಸುಣ್ಣದಲ್ಲಿ ನಾವು ಒಂದು ವರ್ಷ ನಾವು ಡಾಲಮೇಟ್ ಸುಣ್ಣ ಹಾಕಿದರೆ, ಕ್ಯಾಲ್ಸಿಯಮ್ಮು ಮ್ಯಾಗ್ನೀಸಿಯಮ್ ಇರ್ತಕ್ಕಂಥ ಸುಣ್ಣ ಹಾಕಿದರೆ, ಇನ್ನೊಂದು ವರ್ಷ ಅಗ್ರಿಕಲ್ಚರ್ ಲೈನ್ ಹಾಕಬೇಕು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹಾಕಬೇಕು, ಬರೀ ಕ್ಯಾಲ್ಸಿಯಂ ಇರ್ತಕ್ಕಂಥದ್ದು ಹಾಕಬೇಕು. ಒಂದು ವರ್ಷ ಇದು. ಆಗ ಏನಾಗ್ತದೆ, ಮಣ್ಣು ಕರೆಕ್ಟಾಗಿ pH ಮೇಂಟೈನ್ ಆಗ್ತದೆ. ಮಣ್ಣು ರಸಸಾರ ಯಾವಾಗಿಲ್ವ ನಾವು ಯಾವುದೇ ಗೊಬ್ಬರ ಕೊಟ್ಟು ಸಸ್ಯ ತಗೋಬೇಕು. ಹಾಗಾಗಿ ಮತ್ತೆ ಅದರಲ್ಲಿ ಏನಾಗ್ತದೆ, ಸಾವಯವ ಚಟುವಟಿಕೆ ತುಂಬ ಕಡಿಮೆ ಆಗ್ತದೆ ಮಣ್ಣಿನ pH ಇಲ್ಲದಿದ್ದಾಗ. ಹಾಗಾಗಿ ಬದಲಾಯಿಸಿಕೊಡ್ಬೇಕು. ನನ್ನ ಅಧ್ಯಯನ ಪ್ರಕಾರ ನಾವು ವರ್ಷಕ್ಕೆ 2 ಸರಿ ಕೊಡಬೇಕಂತ ಹೇಳೋದ್ರ ಬಗ್ಗೆ ನಾನು ಅಧ್ಯಯನ ಮಾಡಿದ್ದೀನಿ. ನಾನು ಈ ವರ್ಷಕ್ಕೆ 2 ಸರಿ ಕೊಡ್ತಾಯಿದ್ದೆ. ಒಂದು ಸರಿ ನಾವು ಈಗ ಹಾಕಿದ್ದೀವಿ ಮೊನ್ನೆ ಸುಣ್ಣ. ನಮ್ದು ಇದು ಕ್ಯಾಲ್ಸಿಯಂ ಕಾರ್ಬನೇಟ್ ಹಾಕಿರೋದು. ಇದು ತುಂಬ ವೈಟ್ ಇಲ್ಲ, ಇದು ಕ್ರೀಮ್ ಕಲರ್ ಇದೆ, ಅಂದರೆ ಅಗ್ರಿಕಲ್ಚರ್ ಲೈಮರ್ ಇದು. ಒಂದು ನಾವು 2ನೇ ಸರಿ ಈಗ ಮಳೆಗಾಲ ಮುಗಿದ ತಕ್ಷಣ, ಅಂದರೆ ಮಳೆಗಾಲ ಈಗ ನಮಗೆ ಆಗಸ್ಟಿಗೆ ಹೆಚ್ಚು ಕಡಿಮೆ ಮಳೆ ಮುಗಿಯುತ್ತೆ. ಆಗಸ್ಟಿಗೆ ಮುಗಿದಾಗ ಆಗಸ್ಟ್ ತಿಂಗಳಲ್ಲಿ ನಾವು ಈ ಗ್ರ್ಯಾನ್ಯುವಲ್ ಸುಣ್ಣನ ಕೊಡಬೇಕಂತೇಳಿ ಒಂದು ಯೋಚನೆ ಮಾಡಿದ್ದೀವಿ. ಅಂದರೆ ಮೀನು ಸತಿ ಅಂತ ಬರುತ್ತಲ್ಲ, ಅದನ್ನು ಗಿಡದ ಬಡ್ಡೆಗೆ ಮಾತ್ರ ಕೊಡೋಣ ಅಂತ ಯೋಚನೆ ಮಾಡ್ತೀವಿ. ಆವಾಗ pHನ್ನು 2 ಸರಿ ನಾವು ಸಮತೋಲನ ಮಾಡ್ದಂಗೆ ಆಗ್ತದೆ. ಒಂದು ಮಳೆ ಬಂದ ತಕ್ಷಣ pH ಕಡಿಮೆ ಆಗುತ್ತೆ. ನಾವು ಈಗ ಗ್ರಾನ್ಯುವಲ್ ಕೊಟ್ಟ ತಕ್ಷಣ ಮತ್ತೆ ಪುನಃ ಅಪ್ ಆಗುತ್ತೆ, ಸಮಸ್ಥಿತಿಗೆ ಬರುತ್ತೆ. ಮತ್ತು ನಾವು ಪುನಃ ಮಳೆಗಾಲದ ಮುನ್ನ, ಅಂದರೆ ಸುಮಾರು ಮಾರ್ಚ್ ಅಥವಾ ಅಕ್ಟೋಬರ್ ನವಂಬರಲ್ಲಿ ತೇವಾಂಶ ನೋಡಿಕೊಂಡು ಆವಾಗ ನಾವು ಸುಣ್ಣನ ಕೊಡಬೇಕಾಗ್ತದೆ. ನಮಗೆ ಜನ ಸ್ವಲ್ಪ ಲಭ್ಯತೆ ಕಡಿಮೆ ಇರೋದ್ರಿಂದ ನಾವೇನು ಮಾಡಿದ್ವಿ, ಮೊನ್ನೆ ಸುಣ್ಣ ಕೊಟ್ಟಿದ್ದೀವಿ, ಈಗ ನೀರು ಹೊಡೆದಿದ್ದೀವಿ, ಈ ಗೊಬ್ಬರ ಕೊಟ್ಟಿದ್ದೀವಿ. ಹಾಗೆ. ಹೌದಾ? ಈಗ ಸುಣ್ಣ ಕೆಲವರು ಹೇಳೋದು, ಈಗ ಸುಣ್ಣ ಕೊಟ್ಟ ಮೇಲೆ ಹೌದು 1 ತಿಂಗಳವರೆಗೂ ಗೊಬ್ಬರ ಕೊಡಬೇಡಿ ಅಂತ. ನೀವು ಹೇಳೋದು ನೋಡಿದ್ರೆ ಗೊಬ್ಬರ ಕೊಟ್ಟಾಯ್ತು ಅಂತ. ಗೊಬ್ಬರ ಕೊಟ್ಟಾಯ್ತು ಅಲ್ಲ, ನೀವು ಅದನ್ನೇ ನಮಗೆ ಏನಾಗುತ್ತೆ, ಗೊಬ್ಬರ ಅಂದಿದ ತಕ್ಷಣ ಯಾವ ಥರ ಗೊಬ್ಬರ ಕೊಡಬೇಕು ಸುಣ್ಣಕ್ಕೆ? ಅದು ನೋಡಿ, ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ 1 ತಿಂಗಳು ಸುಣ್ಣ ಹಾಕಿ ಮೇಲೆ ಗೊಬ್ಬರನ ಕೊಡಲೇಬಾರ್ದು ಅಂತ ಹೇಳ್ತಾರೆ. ಅದು ಪರಿಪೂರ್ಣ ಮಾಹಿತಿಯಲ್ಲ. ನೀವು ಫಾಸ್ಫರಸ್ ಮತ್ತು ಸಲ್ಫರ್, ಫಾಸ್ಫರಸ್ ಇರ್ತಕ್ಕಂಥ ಗೊಬ್ಬರ ಮತ್ತು ಸಲ್ಫರ್ ಇರ್ತಕ್ಕಂಥ ಗೊಬ್ಬರ ನೀವು ಕೊಡಬಾರ್ದು. 1 ತಿಂಗಳ ನಂತರ ಕೊಡಬೇಕು. ಮತ್ತು ಯಾವುದೇ ಗೊಬ್ಬರ ಕೊಡ್ಬೋದು. ಈಗ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡ್ತೀರಿ, ಬೋರಾನ್ ನೈಟ್ರೇಟ್ ಕೊಡ್ತೀರಿ, ನೀವು ಯಾರದ್ದೆಲ್ಲ ಸಿಗುತ್ತೆ, ಯಾರದ್ದು ಐಸಿಆರ್ ಇದೆಲ್ಲ ಸಿಗುತ್ತೆ, ಅದನ್ನು ನೀವು ಸುಣ್ಣ ಜೊತೆಗೆ ಕೊಡ್ಬೋದು. ಅರ್ಥ ಆಯ್ತಾ ನಿಮಗೆ? ಈಗ ಅರ್ಥ ನೋಡಿ. ಸುಣ್ಣ ಯಾರು ಹೇಳೋದಿಲ್ಲ ಬಿಡಿಸಿ ನಮಗೆ. ಏನಾಗುತ್ತೆ, ಗೊಬ್ಬರ ಕೊಡಬಾರ್ದು ಅಂತಾರೆ. ಅದ್ರ ಗೊಬ್ಬರದಲ್ಲಿ ಏನಿದೆ, ಯಾವ ಅಂಶ ಇರೋದನ್ನ ಕೊಡಬಾರ್ದು ಅಂತ ಇದ್ರಿಗೆ ಯಾರು ಬಿಚ್ಚಿ ಹೇಳೋದಿಲ್ಲ. ನಿಮಗೆ ಕ್ಯಾಲ್ಸಿಯಂ ನೈಟ್ರೇಟು ಬೋರಾನ್ ನೈಟ್ರೇಟ್ ಇದೆಲ್ಲ, ಅದನ್ನು ತಕ್ಷಣನೇ ಸುಣ್ಣ ಜೊತೆ ಕೊಡ್ಬೋದು. ನಿಮಗೆ ಫಾಸ್ಫರಸ್ ಮತ್ತು ಸಲ್ಫರ್ ಇವು ಎರಡನ್ನು ಕೊಡಬಾರ್ದು. ಹಾಗೆ ಅವನ್ನು ನೀವು ಸುಣ್ಣ ಹಾಕಿ 1 ತಿಂಗಳ ನಂತರ ಕೊಡಬೇಕು. ಅಷ್ಟೇ ವಿಚಾರ. ನಿಮಗೆ ಅದ್ರ ಮತ್ತೆಲ್ಲ ಗೊಬ್ಬರ ಕೊಡ್ಬೋದು. ನೀವು 17 ಕೊಡ್ಬೋದು, ಎಲ್ಲ ಕೊಡ್ಬೋದು, ಅದ್ರ ಜೊತೆಗೆ ಕೊಟ್ಬಿಡ್ಬೋದು. ಹಾಗೆ ಫಾಸ್ಫರಸ್ 17 ಇದೆ, ಕೊಡಬಾರ್ದು. ಈ ಫಾಸ್ಫರಸ್ ಮತ್ತು ಸಲ್ಫರ್ ಬಿಟ್ಟು ಮತ್ತು ಉಳಿದಂತೆಲ್ಲ ಗೊಬ್ಬರ ಕೊಡ್ಬೋದು. ಇವಾಗ ಇನ್ನೊಂದು ಹೇಳಿದ್ರಿ, ಸುಣ್ಣ ಹಾಕೋದ್ರಿಂದ ನಮಗೆ pH ಲೆವೆಲ್ ಒಂದು ಇದಕ್ಕೆ ಬರುತ್ತೆ ಅಂತ ಈಗ ನೀವು 6 ತಿಂಗಳಿಗೆ ಮತ್ತೆ ಕೊಡೋಣ ಅಂತ. ಬರೀ pH ಲೆವೆಲ್ ಮೇಂಟೈನ್ ಮಾಡಕ್ಕೆ ಮಾತ್ರ ನಾವು ಸುಣ್ಣ ಕೊಡ್ತೀವಿ? ಇಲ್ಲ, ಅದು ಒಂದು ಲಘು ಪೋಷಕಾಂಶ. ನೋಡಿ, ಒಳ್ಳೆ ಕ್ವಶನ್. ಕ್ಯಾಲ್ಸಿಯಮ್ ಮತ್ತು ಮ್ಯಾಗ್ನೀಸಿಯಮ್ ಉಂಟಲ್ಲ, ಅದು ಒಂದು ಗೊಬ್ಬರನೇ.
ಅದು ಗೊಬ್ಬರನೇ 16-17 ಬಗ್ಗೆ ಗೊಬ್ಬರ ಇದಲ್ಲ, ಅದರಲ್ಲೂ ಒಂದು 2 ಗೊಬ್ಬರ ಬರುತ್ತೆ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಮ್ ಬರುತ್ತೆ. ಅದು ಸಸ್ಯಕ್ಕೆ ಬೇಕಾಗ್ತದೆ. ಸಸ್ಯ ನಿಮಗೆ ಎಲೆ ಸದೃಢ ಆಗಬೇಕಾದ್ರೆ ಮ್ಯಾಗ್ನೀಷಿಯಮ್ ಬೇಕೇ ಬೇಕು. ಹಾಗೆ 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 ಮತ್ತು ಈಗ ಸುಣ್ಣ ಹಾಕ್ತೀವಲ್ಲ, ಹೌದು. ಈಗ ಕೆಲವ್ರು ಬಂದು ಬುಡ ಬಿಟ್ಟು ಹಾಕ್ತಾರೆ, ಕೆಲವ್ರು ಬುಡಕ್ಕೆ ನೀವು ನಿಮ್ಮ ನೋಡ್ತಾ ಕೆಲವು ಬುಡ ಹತ್ರನೇ ಹಾಕಿದ್ದೀರಾ, ಹಾಂ ಹಾಂ ಕೆಲವರು ಬುಡ ಬಿಟ್ಟು ಹಾಕಿ ಅಂತ ಹೇಳ್ತಾರೆ. ಇದು ಯಾವ ಇಲ್ಲ ಸುಣ್ಣ ಬುಡ ಬಿಟ್ಟು ಹಾಕ್ಬಾರ್ದಲ್ಲ, ಸುಣ್ಣ ಎಲ್ಲ ಕಡೆನೂ ಹಾಕಬೇಕು, ಎಲ್ಲ ಕಡೆನೂ ಹಾಕಬೇಕು. ಗೊಬ್ಬರ ಹಾಕೋತಿಗೆ ಮಾತ್ರ ಬುಡದಿಂದ 1.5 ಅಡಿ ಬಿಟ್ಟು ಹಾಕಬೇಕು ಅಂತ ಹೇಳ್ತೀವಿ ನಾವು. ಯಾಕಂದರೆ ತಾಯಿ ಬೇರು ಅಲ್ಲಿ ಸ್ವಲ್ಪ ಡಿಸ್ಪ್ಯಾಚ್ ಆಗ್ತದೆ, ಡ್ಯಾಮೇಜ್ ಆಗುತ್ತೆ ಅಂತ ಹೇಳೋ ದೃಷ್ಟಿಯಿಂದ ಸ್ವಲ್ಪ ದೂರಕ್ಕೆ ಚೌಲ್ ಬೇರೆ ಅಂಥೇಳಿ ಮೇಲೆ ಸರ್ಫೇಸ್ ಬೇರೆ ಬರುತ್ತಲ್ಲ, ಅದಕ್ಕೆ ಹಾಕ್ಬೇಕಂತೇಳಿ ನಮ್ಮ ಒಂದು ಧೋರಣೆ. ಹಾಗೆ ಹಾಗೆ ಪ್ರಾಕ್ಟೀಸ್ ಮಾಡಿದ್ರಲ್ಲಿ ನಾವು ಹಾಗೆ ಹಾಗೆ. ಸರಿ, ಈಗ ಸುಣ್ಣದ್ದು ಮಾಹಿತಿ ಕೊಟ್ಟಾಯಿತು. ಮತ್ತು ಬೇರೆ ಯಾವ್ದಾನ ಇನ್ನು ನಿಮ್ಮ ಸಜೆಷನ್ ಇನ್ನೇನು ಕೊಡ್ಬೋದು ಅಂದರೆ ನಾವು ಈ ಗೊಬ್ಬರದ ಬಗ್ಗೆನೇ ಒಂದು ಮಾಹಿತಿ ಮಾಡಬೇಕು ಅಂತ ಹೇಳ್ತೇವೆ. ಇನ್ನೊಂದು ಯೂಟ್ಯೂಬ್ ಮಾಡೋಣ ಗೊಬ್ಬರದ ಬಗ್ಗೆ. ಸಸ್ಯಕ್ಕೆ ಯಾವ ಗೊಬ್ಬರ ಬೇಕು, ಎಷ್ಟು ಬೇಕು, ಮಳೆಗಾಲದ ಮುನ್ನ ಎಷ್ಟು ಬೇಕು, ಮಳೆಗಾಲದ ನಂತರ ಅದಕ್ಕೆ ನಾವು ಹೇಗೆ ರೆಡಿ ಆಗಬೇಕು, ಮಳೆಗೆ ಹೇಗೆ ರೆಡಿ ಪ್ರಿಪ್ರೇಷನ್ ಆಗಬೇಕು. ಈಗ ನಾವು ಮನೆ ಏನಾದ್ರು ಹಾಳಾಗಿದ್ದರೆ ರಿಪೇರಿ ಮಾಡೋದಿಲ್ವಾ, ಹೌದು, ಆ ಟೈಪ್. ಮಳೆಗಾಲಕ್ಕಿಂತ ಮೊದಲು ನಾವು ರಿಪೇರಿ ಮಾಡ್ತೀವಿ, ಮಳೆಗಾಲದಲ್ಲಿ ಮಾಡ್ತೀವ ಇಲ್ಲ. ಹಾಗೆ ನಾವು ಮಳೆಗಿಂತ ಮೊದಲು ಎಷ್ಟು ಗೊಬ್ಬರ ಕೊಡಬೇಕು, ಏನು ಗೊಬ್ಬರ ಕೊಡಬೇಕು, ಗೊಬ್ಬರ ಯಾವುದು ಗೊಬ್ಬರ ಕೊಟ್ಟರೆ ಏನಾಗುತ್ತೆ ಅಂತೇಳಿ ಇನ್ನೊಂದು ವಿಡಿಯೋ ಮಾಡೋಣ. ನಾವು ಈಗಾಗಲೇ ಕ್ಯಾಲ್ಸಿಯಂ ನೈಟ್ರೇಟು, ಬೋರಾನ್ ನೈಟ್ರೇಟು ಯಾರಾದವರು ಹಾಕಿಯಾಗಿದೆ ಈಗಾಗಲೇ. 2ನೇ ರೌಂಡು ನಾವು RCF ಅವ್ರದ್ದು ಸುಫಲದವರು RCF ಹಾಕಬೇಕಂತಿದ್ದೀವಿ, 115R ಅಂತೇಳಿ. ಅದು ನೈಟ್ರೇಟ್ ಫಾರಮಲ್ಲಿ ಇರ್ತಕ್ಕಂಥದ್ದು ಹೊಸ ಗೊಬ್ಬರ ಬಂದಿದೆ ಈಗ, ಅದನ್ನು ಹಾಕ್ಬೇಕಂತಿದ್ದೀವಿ. ಈಗ ಹೊಸ ಒಳ್ಳೊಳ್ಳೆ ಗೊಬ್ಬರ ಬಂದಿದೆ, ಫಾರಿನ್ ಟೆಕ್ನಾಲಜಿ ಟೈಪಿನ ಒಂದು ಒಳ್ಳೆ ಗೊಬ್ಬರ ಬಂದಿದೆ. ಈಗ ಯೂರಿಯಾದಲ್ಲಿ ಸಲ್ಫರ್ ಇದೆ ಇರುವಂಥದ್ದು ಬಂದಿದೆ, ಯೂರಿಯಾ ಕಡಿಮೆ ಇರುವಂಥದ್ದು ಬಂದಿದೆ, ಈ ಥರದ್ದೆಲ್ಲ ಒಳ್ಳೊಳ್ಳೆ ಗೊಬ್ಬರ ಬಂದಿದೆ. ಹಾಗೆ ಅದ್ರ ಬಗ್ಗೆ ಇನ್ನೊಂದು ಸರಿ ಮಾತಾಡೋಣ. ಧನ್ಯವಾದಗಳು. ತುಂಬ ಥ್ಯಾಂಕ್ಸ್, ನೀವು ಕೊಟ್ಟಿದ್ದು ಮಾಹಿತಿ ಭಾರಿ ಉಪಕಾರ ಆಗುತ್ತೆ. ನನಗೂ ನಾಳೆ ಎಲ್ಲ ನಾಡಿದ್ದು ಗೊಬ್ಬರ ಸುಣ್ಣ ಹಾಕಲಿಕ್ಕೆ ಒಳ್ಳೆ ಮಾಹಿತಿ ಸಿಗ್ತದೆ. ಧನ್ಯವಾದ.